ಮಾಡ್ತಿದ್ದೀವಿ. ಇವತ್ತು ನಾವು ಮಹಿಳಾ ಆಯೋಗಕ್ಕೆ ಕೊಡ್ತಿದ್ದೀವಿ. ನಿಮ್ಮ ಮೂಲಕ ಅವ್ರಿಗೆ ಅವ್ರ ಅಭಿಮಾನಿಗಳಿಗೂ ಹೇಳ್ತೀವಿ, ಅವ್ರನ್ನ ಬದಲಾವಣೆ ಮಾಡ್ಲಿಕ್ಕೆ ಹೇಳಿ. ಅವರು ಯಾವುದೇ ರೀತಿ ಇರಲಿ, ತೆರೆ ಮುಂದೆ ಹೇಗೆ ನಮ್ಮ ಮೊನ್ನೆ ಒಂದು ಕಾಟರ ಸಿನಿಮಾದಲ್ಲಿ ಹೇಳಿ ಒಂದು ಪದ ಹೇಳಿದ್ದಾರೆ, ಅದೇ ತರ ಇವ್ರು ರಿಯಲ್ ಲೈಫಲ್ಲೂ ಇರ್ಲಿಕ್ಕೆ ಹೇಳಿ. ಇವರು ಸಮಾಜದ ಮಾದರಿ ವ್ಯಕ್ತಿಯಾಗಿ ಇರಬೇಕು ಅಂತ ಹೇಳಿ ನಾವು ಈ ಮೂಲಕ ಆಗ್ರಹ ಮಾಡ್ತಿದ್ದೀವಿ. ಹಾಗಾಗಿ ಇವರು ಮಹಿಳೆಯರ ಕ್ಷಮೆ ಕೇಳಬೇಕು ಅಂತ ನಾವಿವತ್ತು ಮಹಿಳಾ ಆಯೋಗಕ್ಕೆ ದೂರನ್ನ ಕೊಡ್ತಾ ಇದ್ದೀವಿ. ಅವ್ರ ಮಹಿಳಾ ಅಭಿಮಾನಿಗಳಿಗೂ ಕೂಡ ಹೇಳ್ತಾ ಇದ್ದೀವಿ, ನಿಮ್ಮ ನೀವೊಬ್ಬರೇ ಅಲ್ಲ ಅಭಿಮಾನಿಗಳು, ನಾವು ನಮ್ಮ ನಾಯಕ ನಟ, ನಮ್ಮ ಕರ್ನಾಟಕದ ನಾಯಕ ನಟ ಒಳ್ಳೊಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ, ಯುವ ಪೀಳಿಗೆಗೆ ಒಳ್ಳೆ ಸಂದೇಶನ ಕೊಟ್ಟಿದ್ದಾರೆ. ಆದರೆ ಈ ರೀತಿಯ ಬರೀ ತೆರೆ ಮೇಲೆ ನಟನೆ ಮಾಡೋದಲ್ಲ, ತೆರೆ ಹಿಂದೆನೂ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡು ನಿಮ್ಮೆಲ್ರಿಗೂ ಮಾದರಿ ಆಗಲಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ. ನಂದು ಜಯಶ್ರೀಗೌಡ ಅಂತ ಇದ್ದೀವಿ. ಇವತ್ತು ನಾವು ಮಹಿಳಾ ಆಯೋಗಕ್ಕೆ ಕೊಡ್ತಿದ್ದೀವಿ. ನಿಮ್ಮ ಮೂಲಕ ಅವ್ರಿಗೆ ಅವ್ರ ಅಭಿಮಾನಿಗಳಿಗೂ ಹೇಳ್ತೀವಿ, ಅವ್ರನ್ನ ಬದಲಾವಣೆ ಮಾಡ್ಲಿಕ್ಕೆ ಹೇಳಿ. ಅವರು ಯಾವುದೇ ರೀತಿ ಇರಲಿ, ತೆರೆ ಮುಂದೆ ಹೇಗೆ ನಮ್ಮ ಮೊನ್ನೆ ಒಂದು ಕಾಟರ ಸಿನಿಮಾದಲ್ಲಿ ಹೇಳಿ ಒಂದು ಪದ ಹೇಳಿದ್ದಾರೆ, ಅದೇ ತರ ಇವ್ರು ರಿಯಲ್ ಲೈಫಲ್ಲೂ ಇರ್ಲಿಕ್ಕೆ ಹೇಳಿ. ಇವರು ಸಮಾಜದ ಮಾದರಿ ವ್ಯಕ್ತಿಯಾಗಿ ಇರಬೇಕು ಅಂತ ಹೇಳಿ ನಾವು ಈ ಮೂಲಕ ಆಗ್ರಹ ಮಾಡ್ತಿದ್ದೀವಿ. ಹಾಗಾಗಿ ಇವರು ಮಹಿಳೆಯರ ಕ್ಷಮೆ ಕೇಳಬೇಕು ಅಂತ ನಾವಿವತ್ತು ಮಹಿಳಾ ಆಯೋಗಕ್ಕೆ ದೂರನ್ನ ಕೊಡ್ತಾ ಇದ್ದೀವಿ. ಅವ್ರ ಮಹಿಳಾ ಅಭಿಮಾನಿಗಳಿಗೂ ಕೂಡ ಹೇಳ್ತಾ ಇದ್ದೀವಿ, ನಿಮ್ಮ ನೀವೊಬ್ಬರೇ ಅಲ್ಲ ಅಭಿಮಾನಿಗಳು, ನಾವು ನಮ್ಮ ನಾಯಕ ನಟ, ನಮ್ಮ ಕರ್ನಾಟಕದ ನಾಯಕ ನಟ ಒಳ್ಳೊಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ, ಯುವ ಪೀಳಿಗೆಗೆ ಒಳ್ಳೆ ಸಂದೇಶನ ಕೊಟ್ಟಿದ್ದಾರೆ. ಆದರೆ ಈ ರೀತಿಯ ಬರೀ ತೆರೆ ಮೇಲೆ ನಟನೆ ಮಾಡೋದಲ್ಲ, ತೆರೆ ಹಿಂದೆನೂ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡು ನಿಮ್ಮೆಲ್ರಿಗೂ ಮಾದರಿ ಆಗಲಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ. ನಂದು ಜಯಶ್ರೀಗೌಡ ಅಂತ ಇದ್ದೀವಿ. ಇವತ್ತು ನಾವು ಮಹಿಳಾ ಆಯೋಗಕ್ಕೆ ಕೊಡ್ತಿದ್ದೀವಿ. ನಿಮ್ಮ ಮೂಲಕ ಅವ್ರಿಗೆ ಅವ್ರ ಅಭಿಮಾನಿಗಳಿಗೂ ಹೇಳ್ತೀವಿ, ಅವ್ರನ್ನ ಬದಲಾವಣೆ ಮಾಡ್ಲಿಕ್ಕೆ ಹೇಳಿ. ಅವರು ಯಾವುದೇ ರೀತಿ ಇರಲಿ, ತೆರೆ ಮುಂದೆ ಹೇಗೆ ನಮ್ಮ ಮೊನ್ನೆ ಒಂದು ಕಾಟರ ಸಿನಿಮಾದಲ್ಲಿ ಹೇಳಿ ಒಂದು ಪದ ಹೇಳಿದ್ದಾರೆ, ಅದೇ ತರ ಇವ್ರು ರಿಯಲ್ ಲೈಫಲ್ಲೂ ಇರ್ಲಿಕ್ಕೆ ಹೇಳಿ. ಇವರು ಸಮಾಜದ ಮಾದರಿ ವ್ಯಕ್ತಿಯಾಗಿ ಇರಬೇಕು ಅಂತ ಹೇಳಿ ನಾವು ಈ ಮೂಲಕ ಆಗ್ರಹ ಮಾಡ್ತಿದ್ದೀವಿ. ಹಾಗಾಗಿ ಇವರು ಮಹಿಳೆಯರ ಕ್ಷಮೆ ಕೇಳಬೇಕು ಅಂತ ನಾವಿವತ್ತು ಮಹಿಳಾ ಆಯೋಗಕ್ಕೆ ದೂರನ್ನ ಕೊಡ್ತಾ ಇದ್ದೀವಿ. ಅವ್ರ ಮಹಿಳಾ ಅಭಿಮಾನಿಗಳಿಗೂ ಕೂಡ ಹೇಳ್ತಾ ಇದ್ದೀವಿ, ನಿಮ್ಮ ನೀವೊಬ್ಬರೇ ಅಲ್ಲ ಅಭಿಮಾನಿಗಳು, ನಾವು ನಮ್ಮ ನಾಯಕ ನಟ, ನಮ್ಮ ಕರ್ನಾಟಕದ ನಾಯಕ ನಟ ಒಳ್ಳೊಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ, ಯುವ ಪೀಳಿಗೆಗೆ ಒಳ್ಳೆ ಸಂದೇಶನ ಕೊಟ್ಟಿದ್ದಾರೆ. ಆದರೆ ಈ ರೀತಿಯ ಬರೀ ತೆರೆ ಮೇಲೆ ನಟನೆ ಮಾಡೋದಲ್ಲ, ತೆರೆ ಹಿಂದೆನೂ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡು ನಿಮ್ಮೆಲ್ರಿಗೂ ಮಾದರಿ ಆಗಲಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ. ನಂದು ಜಯಶ್ರೀಗೌಡ ಅಂತ ಇದ್ದೀವಿ. ಇವತ್ತು ನಾವು ಮಹಿಳಾ ಆಯೋಗಕ್ಕೆ ಕೊಡ್ತಿದ್ದೀವಿ. ನಿಮ್ಮ ಮೂಲಕ ಅವ್ರಿಗೆ ಅವ್ರ ಅಭಿಮಾನಿಗಳಿಗೂ ಹೇಳ್ತೀವಿ, ಅವ್ರನ್ನ ಬದಲಾವಣೆ ಮಾಡ್ಲಿಕ್ಕೆ ಹೇಳಿ. ಅವರು ಯಾವುದೇ ರೀತಿ ಇರಲಿ, ತೆರೆ ಮುಂದೆ ಹೇಗೆ ನಮ್ಮ ಮೊನ್ನೆ ಒಂದು ಕಾಟರ ಸಿನಿಮಾದಲ್ಲಿ ಹೇಳಿ ಒಂದು ಪದ ಹೇಳಿದ್ದಾರೆ, ಅದೇ ತರ ಇವ್ರು ರಿಯಲ್ ಲೈಫಲ್ಲೂ ಇರ್ಲಿಕ್ಕೆ ಹೇಳಿ. ಇವರು ಸಮಾಜದ ಮಾದರಿ ವ್ಯಕ್ತಿಯಾಗಿ ಇರಬೇಕು ಅಂತ ಹೇಳಿ ನಾವು ಈ ಮೂಲಕ ಆಗ್ರಹ ಮಾಡ್ತಿದ್ದೀವಿ. ಹಾಗಾಗಿ ಇವರು ಮಹಿಳೆಯರ ಕ್ಷಮೆ ಕೇಳಬೇಕು ಅಂತ ನಾವಿವತ್ತು ಮಹಿಳಾ ಆಯೋಗಕ್ಕೆ ದೂರನ್ನ ಕೊಡ್ತಾ ಇದ್ದೀವಿ. ಅವ್ರ ಮಹಿಳಾ ಅಭಿಮಾನಿಗಳಿಗೂ ಕೂಡ ಹೇಳ್ತಾ ಇದ್ದೀವಿ, ನಿಮ್ಮ ನೀವೊಬ್ಬರೇ ಅಲ್ಲ ಅಭಿಮಾನಿಗಳು, ನಾವು ನಮ್ಮ ನಾಯಕ ನಟ, ನಮ್ಮ ಕರ್ನಾಟಕದ ನಾಯಕ ನಟ ಒಳ್ಳೊಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ, ಯುವ ಪೀಳಿಗೆಗೆ ಒಳ್ಳೆ ಸಂದೇಶನ ಕೊಟ್ಟಿದ್ದಾರೆ. ಆದರೆ ಈ ರೀತಿಯ ಬರೀ ತೆರೆ ಮೇಲೆ ನಟನೆ ಮಾಡೋದಲ್ಲ, ತೆರೆ ಹಿಂದೆನೂ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಂಡು ನಿಮ್ಮೆಲ್ರಿಗೂ ಮಾದರಿ ಆಗಲಿ ಅಂತ ನಾವು ಈ ಮೂಲಕ ಕೇಳ್ಕೊಳ್ತೀವಿ. ನಂದು ಜಯಶ್ರೀಗೌಡ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.